ನಮಸ್ಕಾರ ಎಲ್ಲರಿಗೂ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲಿಗೆ ಸ್ವಾಗತ. 2026-27ರ ಬಜೆಟ್ನಲ್ಲಿ ಸರ್ಕಾರವು ಮನೆ ನಿರ್ಮಾಣದ ಸಹಾಯಧನವನ್ನು ಹೆಚ್ಚಿಸಿದೆ. ಸಾಮಾನ್ಯ ವರ್ಗದವರಿಗೆ 1.2 ಲಕ್ಷದಿಂದ 2 ಲಕ್ಷಕ್ಕೆ ಮತ್ತು SC ಮತ್ತು ST ವರ್ಗದವರಿಗೆ 2 ಲಕ್ಷದಿಂದ 3 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಇನ್ನು ನಮ್ಮ ಮನೆ ಯೋಜನೆಯ ಅಡಿಯಲ್ಲಿ ಸ್ವಂತ ನಿವೇಶನ ಇರುವವರು ಮನೆ ಕಟ್ಟಿಸಿಕೊಳ್ಳಲು ಸಬ್ಸಿಡಿ ಪಡೆಯಬಹುದು. ಈ ವರ್ಷ ಸುಮಾರು 3 ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿರುವಂಥದ್ದು. ಇನ್ನು ನಿವೇಶನ ವಿತರಣೆಯಲ್ಲಿ ಕರ್ನಾಟಕ ವಸತಿ ಮಂಡಳಿ ವತಿಯಿಂದ ಮುಂದಿನ 2 ವರ್ಷಗಳಲ್ಲಿ 50,000 ನಿವೇಶನಗಳನ್ನು ರಿಯಾಯಿತಿ ದರದಲ್ಲಿ ವಿತರಿಸುವ ಯೋಜನೆಯನ್ನು ಕೂಡ ಘೋಷಿಸಲಾಗಿದೆ. ಅದಕ್ಕೆ ಬೇಕಾಗುವಂತಹ ದಾಖಲೆ ಅಂತ ಹೇಳಿದರೆ ಆಧಾರ್ ಕಾರ್ಡ್, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ನಿವೇಶನದ ದಾಖಲೆಗಳು ಅಂದರೆ ಸೈಟ್ ಪೇಪರ್ಸ್, ಬ್ಯಾಂಕ್ ಪಾಸ್ಬುಕ್ ಮತ್ತು ರೇಷನ್ ಕಾರ್ಡ್. ರಾಜೀವ್ ಗಾಂಧಿ ವಸತಿ ಯೋಜನೆ, ಈ ಯೋಜನೆಯಡಿಯಲ್ಲಿ 1.75 ಲಕ್ಷದಿಂದ 2.5 ಲಕ್ಷದವರೆಗೆ ಸಹಾಯಧನ ಸಿಗುತ್ತದೆ. ಅದಕ್ಕೆ ಕೂಡ ಅರ್ಹತೆ ಅಂತ ಹೇಳಿದರೆ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು, BPL ಕಾರ್ಡ್ ಇರಬೇಕು ಮತ್ತು ಮನೆ ಪತ್ನಿಯ ಹೆಸರಿನಲ್ಲಿ ನೋಂದಣಿಯಾಗಿರಬೇಕು. ಸರ್ಕಾರಿ ನೌಕರರು ಮತ್ತು IT ಉದ್ಯೋಗಿಗಳು, ಆದಾಯ ತೆರಿಗೆ ಪಾವತಿದಾರರು ಮತ್ತು 4 ಚಕ್ರದ ವಾಹನ ಕಾರ್ ಹೊಂದಿರುವವರು ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಇನ್ನು ಈ ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬಹುದು ಅಂತ ಕೇಳುವಂತಹ ಪ್ರಶ್ನೆಗಳಿಗೆ ಇದನ್ನು ನೀವು ಆಫ್ಲೈನ್ ಮತ್ತು ಆನ್ಲೈನ್ ಮುಖಾಂತರ ಕೂಡ ನೀವು ಸಲ್ಲಿಸುವಂತಹ ಅವಕಾಶ ಇದೆ. ಆಫ್ಲೈನಲ್ಲಿ ಮಾಡ್ತಿದ್ರೆ ನೀವು ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಬಹುದು. ಆನ್ಲೈನಲ್ಲಿ ಹೇಗೆ ಅಂತ ಹೇಳಿದರೆ RGRHCL ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಬರುವ ರೆಫರೆನ್ಸ್ ನಂಬರ್ ಮುಂದಿನ ಸ್ಟೇಟಸ್ ಚೆಕ್ ಮಾಡಲು ಕಾಯ್ದಿರಿಸಿಕೊಳ್ಬೇಕು. ಇನ್ನು ಹತ್ತಿರದ ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ನಗರ ಕಚೇರಿಯನ್ನು ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾಗಿದೆ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.